ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಭಾರತದ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡು BCCI ನ ಕೇಳಿದೆ. BCCI ನೀವೆಲ್ಲ ನಕರ ಗಿಕರ ಎಲ್ಲ ಮಾಡಿಬಿಡಿ, ಲಾಸ್ಟ್ ಮೊಮೆಂಟಿಗೆ ಬಂದ್ಬಿಟ್ಟು ನಮಗೆಲ್ಲ ಆಫ್ ಇಡಕ್ಕೆ ಬರಬೇಡಿ, ನಮಗೆ ಲಾಸ್ ಮಾಡಿಸ್ಬೇಡಿ. ನೀವು ಏನಾದರೂ ನಿಮ್ಮ ತಲೆಯಲ್ಲಿ ಇವಾಗಲೇ ಏನಾದ್ರು ಇದೆ ಅಂತಂದರೆ ಚಾಂಪಿಯನ್ಸ್ ಟ್ರೋಫಿನ ಆಡಬೇಕು ಅಥವಾ ಅಂದರೆ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಆಡಬೇಕು ಅಥವಾ ಆಡಲ್ಲ ಅನ್ನೋ ಥರ ಏನಾದ್ರು ಇದೆ ಅಂತಂದರೆ ಇವಾಗಲೇ ತಿಳಿಸ್ಬಿಡಿ, ಬರ್ತಿರೋ ಬರೋದಿಲ್ವೋ ಅಂತ. ಲಾಸ್ಟ್ ಮೂಮೆಂಟಿಗೆ ನೀವು ಅಲ್ಲಿ ಒಂದು ತಿಂಗಳಿದ್ದಾಗ ಅಲ್ಲಿ ಒಂದು 15 ದಿನ ಇದ್ದಾಗ ನಾವು ಬರೋದಿಲ್ಲ ಹಂಗೆ ಹಿಂಗೆ ನಾವು ಅಲ್ಲಾಡಬೇಕು ಇಲ್ಲಾಡಬೇಕು, ನೀವು ಸ್ಕೆಡ್ಯೂಲ್ನ ಹಂಗೆ ಚೇಂಜ್ ಮಾಡಿ ಹಿಂಗೆ ಚೇಂಜ್ ಮಾಡಿ ಅಂತ ಕೇಳ್ಕೊಂಡ್ರೆ ಅಂತಂದರೆ ನಾವು ಅದಕ್ಕೆ ಬದ್ಧರಲ್ಲ. ಇವಾಗಲೇ ನೀವು ಬರೋಲ್ಲ ಅಂತಂದರೆ ಒಂದು ಅಫಿಷಿಯಲ್ ಲೆಟ್ರನ್ನ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ನಾವು ಬರೋಕ್ಕಾಗಲ್ಲ, ಒಂಥರ ನಮಗೆ ಭಯ ಅನ್ನೋ ಥರ ಲೆಟರ್ನ ನೀವು ಟೈಪ್ ಮಾಡಿ ICCಗೆ ಕಳಿಸ್ಬಿಡಿ ಅನ್ನೋ ಥರ ಒಂದು ಲೆಟ್ರ್, ಅಫಿಷಿಯಲ್ ಲೆಟ್ರು ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಬೇಕು, ನಮಗೆ ಆಡೋಕ್ಕಾಗಲ್ಲ ಅಲ್ಲಿ ಅಂತ. ಅಂದರೆ ಅವ್ರು ಏನು ಹೇಳಿಲ್ಲ ಭಯ ಆಗಿದೆ ಅಂತ. ಹೌದು ಭಯ ಅಂತಲೇ ಅನ್ಕೊಳ್ಳಿ, ಯಾಕಂದರೆ ಡುಮ್ಗಿ ಮನ್ನಿಸ್ಬಿಟ್ರು ಅಂತಂದರೆ ಅಲ್ಲಿ ಬಾಂಬ್ಗಳನ್ನ ಇಟ್ಬಿಟ್ಟು ಹಾಗಾದ್ರೆ ಆ ಥರ ಸೃಷ್ಟಿ ಮಾಡ್ಕೊಂಡಿದ್ರು ಇವರು ಪಾಕಿಸ್ತಾನದಲ್ಲಿ. ಸೊ ನಮ್ಮ ಇಂಡಿಯನ್ಸ್ ಹೋಗ್ಬಿಟ್ಟು ಅಲ್ಲಿ ಆಡೋದು ಸೇಫಾಗಿ ಇರೋದಿಲ್ಲ, ಸೆಕ್ಯೂರಿಟಿ ರೀಸನ್ಸಿಂದ ನಾವು ಬರೋದಕ್ಕಾಗೋದಿಲ್ಲ ಅಂತ ಅಲ್ಲಿ ಬರ್ಕೊಂಡು ಕೊಟ್ಬಿಡಿ ICCಗೆ. ಆಮೇಲೆ ನಾವೇನೋ ಆಲ್ಟರ್ನೇಟಿವ್ ಪ್ಲ್ಯಾನ್ ಇತ್ತು ಅಂದರೆ ನಾವು ಮಾಡ್ಕೊಂತೀವಿ. ಏನು ಗುರು ಪಾಕಿಸ್ತಾನದವರು ಇಷ್ಟು ಬೇಗ ಬಗ್ಬಿಟ್ರಾ ಅಂತ ಕೇಳಿದ್ರೆ ಹೌದು ಬಗ್ಗಲೇಬೇಕು. ಯಾಕೆ ಅಂತಂದರೆ ಅವ್ರು ಲಾಸ್ಟ್ ಟೈಮ್ ಹೆಂಗೆ ಕೌಂಟ್ರ್ಗಳು ಕೊಟ್ಟಿರು ಅಂತಂದರೆ ನಾವು ಹೋಗ್ಬಿಟ್ಟು ಅಲ್ಲಿ ಏಷ್ಯಾ ಕಪ್ ಆಡೋಕ್ಕೆ ಹೋಗಿಲ್ಲ ಅಂತಂದರೆ ಅವರು ಇಲ್ಲಿ ವರ್ಲ್ಡ್ ಕಪ್ ಆಡೋದಕ್ಕೆ ಬರೋದಿಲ್ಲ ಅದು ಇದು ಅಂತೆಲ್ಲ ಕೌಂಟ್ರುಗಳನ್ನ ಕೊಟ್ಟಿದ್ರು. ಬಟ್ ನಾವು ಏಷ್ಯಾ ಕಪ್ ಆಡೋದಕ್ಕೆ ನಾವು ಅಲ್ಲಿ ಹೋಗಲೇ ಇಲ್ಲ, ಶ್ರೀಲಂಕಾಗೇನೆ ಕರೆಸ್ಕೊಂಡ್ವಿ. ಹೈಬ್ರಿಡ್ ಮಾಡಲಲ್ಲಿ ಏಷ್ಯಾ ಕಪ್ ಆಯಿತು, ನಾವು ಚಾಂಪಿಯನ್ಸ್ ಕೂಡ ಆದ್ವಿ ಏಷ್ಯಾ ಕಪ್ಪಲ್ಲಿ. ಇವರು ವರ್ಲ್ಡ್ ಕಪ್ ಆಡೋದಕ್ಕೆ ಬಂದರು. ನೋಡಿ ಹೆಂಗೆ ಹೇಳೋದಂತ ಅವ್ರ ಮಾತಲ್ಲಿ ಅವ್ರಿಗೆ ಒಂಥರ ಸ್ಟೆಬಿಲಿಟಿನೇ ಇಲ್ಲ ಅವ್ರಿಗೆ. ನಾವು ಹೇಳಿದ್ದ ಮಾಡ್ತಿದ್ದೀವಿ, ಅವ್ರು ಹೇಳಿದ್ದ ಮಾಡ್ತಾಯಿಲ್ಲ. ನೀವು ಬರಿಲ್ಲ ಅಂದರೆ ನಾವು ಬರಲ್ಲ ಅಂತ ಹೇಳಿದ್ರು, ಬಟ್ ಅವರು ಬಂದರು ಇಂಡಿಯಾಗೆ ಆಡೋದಕ್ಕೆ, ವರ್ಲ್ಡ್ ಕಪ್ ಆಡೋದಕ್ಕೆ. ಆಡಿದ ಮಾತನ್ನ ನಡ್ಕೊತಾ ಇರೋದು ಯಾವುದು ಅಂತಂದರೆ ಅದು BCCI, ಪಾಲಿಸ್ತಾ ಇರೋದು ಯಾವುದು ಅಂತಂದರೆ ಅದು PCB. ಸೊ ಅವ್ರು ಹೇಳಿದಂತೂ ನಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಬರಲ್ಲ ಅಂದವರು ಬರಲ್ಲ ಅಂದರೆ ಸುಮ್ಮನೆ ಇರ್ಬೇಕು, ನಾವು ವರ್ಲ್ಡ್ ಕಪ್ನ ಪಾರ್ಟಿಸಿಪೇಟ್ ಮಾಡಲ್ಲ ಗುರು ಅಂತ ಸುಮ್ಮನೆ ಇರಬೇಕಾಗಿತ್ತು. ಇಂಡಿಯಾಗೆ ವರ್ಲ್ಡ್ ಕಪ್ನ ವರ್ಲ್ಡ್ ಕಪ್ ಆಡೋದಕ್ಕೆ ಏನಕ್ಕೆ ಬಂದರು? ಸೊ ಇವಾಗಲೂ ಕೌಂಟ್ರ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ಬೋದು ಬೇಕಾದ್ರೆ ಇವರು ಏನಾದ್ರು ಆಡೋಕ್ಕೆ ಬರಲ್ಲ ಚಾಂಪಿಯನ್ಸ್ ಟ್ರೋಫಿ ಅಂದರೆ. ನಾವು 26 ವರ್ಲ್ಡ್ ಕಪ್ ಇದೆ, T20 ವರ್ಲ್ಡ್ ಕಪ್ಪು, ಅದನ್ನು ಆಡೋದಕ್ಕೆ ಬರೋದಿಲ್ಲ ನಾವು ಇಂಡಿಯಾಗೆ ಅಂತ ಕೊಡಬಹುದು. ಬಟ್ ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಪಾಕಿಸ್ತಾನದವ್ರು ಕೊಡೋಂಥ ಸೇ, ನೀವು ಬಂದರೆ ಬರ್ರಿ, ಬರಲಾದ್ರೆ ಬೇಡ, ಕತ್ತೆ ಬಾಲ ಕುದುರೆ ಜುಟ್ಟು ನಾವು ಇಲ್ಲಿ ಏನು ಬೇಕೋ ಮಾಡ್ಕೊತೀವಿ ಅಂತ. ಒಟ್ನಲ್ಲಿ ಪಾಕಿಸ್ತಾನದವ್ರು ಹೇಳಿರೋದಿಷ್ಟು ಆದಷ್ಟು ಬೇಗ ನೀವು ಹೈಬ್ರಿಡ್ ಮಾಡಲು, ಆ ಮಾಡಲು ಈ ಮಾಡಲ್ ಅಂತ ಏನು ಹೇಳ್ತಾ ಇದ್ದೀರಾ, ನಾವು UAEಲಿ ಆಡಬೇಕು ಅಥವಾ ಶ್ರೀಲಂಕಾದಲ್ಲಿ ಆಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ BCCI ಅವರು, ನಾವು ಹೋಗೋದಕ್ಕಂತೂ ರೆಡಿ ಇಲ್ಲ ಅಂತ BCCI ಆಲ್ರೆಡಿ ಹೇಳ್ಬಿಟ್ಟಿದೆ. ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಒಂದು ಲೆಟರ್ ಬರಬೇಕಾಗಿದೆ, ಆ ಲೆಟರ್ ಕೂಡ ಸಬ್ಮಿಟ್ ಮಾಡ್ತಾರೆ ಅಂತ ಅನ್ಸುತ್ತೆ ICCಗೆ. ಸೊ ಸಬ್ಮಿಟ್ ಆಗಾದ್ಮೇಲೆ ಏನು ಕಥೆ ಅಂತ ಈ ಹೈಬ್ರಿಡ್ ಮಾಡಲ್, ಅದೇ ಆಬ್ವಿಯಸ್ಲಿ ಹೈಬ್ರಿಡ್ ಮಾಡಲೇ ಆಗೋ ಥರ ಕಾಣಿಸ್ತದೆ. ಈ ಮೂಗಳನ್ನೆಲ್ಲ ನೋಡ್ತು ಅಂತಂದರೆ BCCI ಮುಂದೆ ICC ಕೂಡ ನಿಲ್ಲೋದಕ್ಕಾಗೋದಿಲ್ಲ. PCB ಸ್ಕೆಡ್ಯೂಲ್ನ ರೆಡಿ ಮಾಡ್ಕೊಂಡು ಬರ್ತಾರೆ ಎಲ್ಲ ಸಲಿನೂ. ನಮ್ಮ BCCI ಭಾಷೆಯಲ್ಲಿ ಸ್ಕೆಡ್ಯೂಲ್ನ ರೆಡಿ ಮಾಡ್ಕೊಂಡು ಬಂದಿದ್ಯಾ, ಇಲ್ಲಿ ICC ಕೊಡ್ತೀಯಾ, ಏಷ್ಯನ್ ಕ್ರಿಕೆಟ್ ಕೌನ್ಸಿಲಿಗೆ ಕೊಡ್ತೀಯಾ, ಭಾಷೆಯಲ್ಲಿ ಸ್ಕೆಡ್ಯೂಲ್ನ ನಾವು ಆಲ್ಟ್ರ್ ಮಾಡಿಸ್ತೀವಿ, ನಮ್ಗೆ ಹೆಂಗೆ ಆಲ್ಟ್ರ್ ಮಾಡಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು, ಏನೇನು ಮಾಡಬೇಕು, ನಮ್ಗೆ ಹೈಬ್ರಿಡ್ ಮಾಡಲ್ ಹೆಂಗೆ ಬೇಕೋ ನಾವು ಹಂಗೆ ಮಾಡ್ಕೊತೀವಿ ಅಂತ BCCI ಹೇಳುತ್ತೆ. ಸೊ ಒಂಥರ ಕಾಲು ಕೆಳಗಡೆ ಬಂದ್ಬಿಟ್ಟು ಬೀಳೋ ಥರ ಮಾಡ್ಕೊಳುತ್ತೆ ಅಷ್ಟೇ ನಮ್ಮ BCCI PCBನ. ಸೊ ಇದು ಏನು ಹೇಳ್ತಾರೆ, ಇದು ಕೊಟ್ಟಲ್ಲಿ ಅದೇ ಅಫಿಷಿಯಲ್ ಲೆಟ್ರನ್ನ ಕೊಡಬೇಕು ಅಂತ ಹೇಳಿದರೆ, ಅಫಿಷಿಯಲ್ ಲೆಟ್ರನ್ನ ಕೊಡ್ತು ಅಂದರೆ ನಮಗೆ ಅವ್ರೊಂಥರ ಯಾವ ಥರ ಹೇಳಿದ್ದಾರೆ ಅಂತಂದರೆ ಒಂಥರ ನಿಸ್ಸಹಾಯಕತೆಯಿಂದ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಹೈಬ್ರಿಡ್ ಮಾಡಲ್ ಹೆಂಗಿದ್ರು ಆಗೋ ಥರ ಲಕ್ಷಣಗಳು ಕಾಣಿಸ್ತಾ ಇದೆ. ಏಷ್ಯಾ ಕಪ್ನೇ ಮಾಡಿದ್ರು ಇವರು, ಈ ಒಂದು ಟೂರ್ನಮೆಂಟ್ನ ಮಾಡ್ದಂಗೆ ಇರ್ತಾರೆ, ಮಾಡ್ದಂತ ಅವ್ರಿಗೆ ಆಲ್ರೆಡಿ ಗೊತ್ತು ಅಂತ ಕಾಣಿಸುತ್ತೆ. ನಾವು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡೇ ಆಡಬೇಕು. ಜೊತೆಗೆ ಇನ್ನೂ ಒಂದು ಹೇಳಿದ್ದಾರೆ, ಏನೇ ಲಾಸ್ ಏನೇ ಆದ್ರೂ ಕೂಡ ಇವಾಗ PCBನ ಆರ್ಗನೈಸ್ ಮಾಡ್ತಿರೋಂಥ ಟೂರ್ನಮೆಂಟ್ನ. ಸೊ ಏನೇ ಲಾಸ್, ಏನಾದ್ರು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಅದು ಇದೆಲ್ಲ ಏನಾದ್ರು ಲಾಸ್ ಆಯಿತು ಅಂದರೆ ಲಾಸ್ ಆಗೇ ಆಗುತ್ತೆ. ಯಾಕಂದರೆ 2 ಕಂಟ್ರಿನಾರು ಆಯಿತು ಅಂದರೆ, ಹೈಬ್ರಿಡ್ ಮಾಡಲ್ ಆಯಿತು ಅಂದರೆ ಆ ಒಂದು ಲಾಸ್ನ ಇಂಡಿಯಾನೇ ಕೊಡಬೇಕು ಅಂತ ಹೇಳಿದರೆ ಆಬ್ವಿಯಸ್ಲಿ ಅದನ್ನು ಕೊಟ್ಟೇ ಕೊಡ್ತಾರೆ. ಅದೇನು ದುಡ್ಡೇನು ಮ್ಯಾಟ್ರ್ ಆಗಲ್ಲ BCCIಗೆ. ಜೊತೆ ಹಿಂದೆನೂ ಕೂಡ ಕೊಟ್ಟಿದ್ರು, ಏಷ್ಯಾ ಕಪ್ಪಲ್ಲಿ ಲಾಸ್ ಗೀಸ್ ಏನಾದ್ರು ಆಯಿತು ಅಂತ ಅಂದಾಗ PCBಗೆ ದುಡ್ಡು ಕೊಡಬೇಕು ಅಂತ, ಅಂದರೆ ಏನಾದ್ರು ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು ಅಂದರೆ ಅದನ್ನು BCCI ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದರು. ಸೊ ಅದನ್ನು ಇಲ್ಲೂ ಕೂಡ ಮ್ಯಾನೇಜ್ ಮಾಡ್ತಾರೆ ಅಷ್ಟೇ, ದುಡ್ಡು ಏನು ಮ್ಯಾಟ್ರ್ ಏನು ಅಲ್ವೇ ಅಲ್ಲ BCCIಗೆ. ಸೊ ಇದಿಷ್ಟು ಬರ್ತಾರಂಥ ಅಪ್ಡೇಟು. ಅಫಿಷಿಯಲ್ ಲೆಟರ್ ಬೇಕಂತೆ PCBಗೆ BCCI ಕಡೆಯಿಂದ, ಜೊತೆಗೆ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ನಮ್ಮ ಕೈಯಲ್ಲಿ ಬಂದ್ಬಿಟ್ಟು ಆಡೋಕ್ಕಾಗಲ್ಲ ಅಂತ. ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ನಮಗೆ ಅಫಿಷಿಯಲ್ ಲೆಟ್ರನ್ನ ತೊಗೊಂಬಂದ್ಬಿಟ್ಟು ICCಗೆ ಸಬ್ಮಿಟ್ ಮಾಡಿ ನಿಮ್ಗೆ ಆಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನ ಕೊಡ್ತಾರೆ, ಹೈಬ್ರಿಡ್ ಮಾಡಲ್ ಈ ಟೂರ್ನಮೆಂಟ್ ಆಗುತ್ತೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.